Question: the following figures relate to the production in kgs of three variables ಅಥವಾ ವೆರೈಟೀಸ್ ಅಂದ್ಕೊಳ್ಳಿ ಎ ಬಿ ಸಿ ಆಫ್ ವೀಟ್ ಗ್ರೋನ್ ಆನ್ 12 ಪ್ಲಾಟ್ಸ್. ಈಗ ಎ ಬಂದು 14, 16, 18, ಬಿ ಬಂದು 14, 13, 15, 22, ಸಿ ಬಂದು 18, 16, 19, 22. ಇಲ್ಲಿ ಎ ಬಿ ಸಿ ಬಂದು 3 ವೆರೈಟಿ ಆಫ್ ವೀಟು. ಇದು ಬಂದು ಟೋಟಲ್ 12 ಪ್ಲಾಟ್ ಇದೆ. ಡಿಫ್ರೆಂಟ್ ಪ್ಲಾಟಲ್ಲಿ ಈಗ ಪ್ರೊಡಕ್ಷನ್ ಮಾಡಿರೋದು, ಇದು ವೀಟ್ನ ಗ್ರೋನ್ ಮಾಡಿರೋದು ಎಷ್ಟು 14, 16, 18, 14 ಈ ಥರ 12 ಪ್ಲಾಟ್ಸ್ ಇದೆ. ಬೇರೆ ಬೇರೆ ಪ್ಲಾಟಲ್ಲಿ ಈ ಥರ ಗ್ರೋನ್ ಮಾಡಿರೋದು. ಎ 14 kgs, 6 ಇನ್ kgs ಅಂತ ಕೊಟ್ಟಿದ್ದಾರೆ, 16 kgs, ಆಮೇಲೆ 18 kgs ಆ ಥರ. ಗೊತ್ತಾಗ್ತಿದೆಯಲ್ವಾ? ಅಪ್ಲೈ ಒನ್ ವೇ ಅನ್ನುವ ಯೂಸಿಂಗ್ ಎ 0.05 ಅಂದರೆ 5% ಸಿಗ್ನಿಫಿಕೆನ್ಸ್ ಲೆವೆಲ್ ಇನ್ ದ ಪ್ರೊಡಕ್ಷನ್ ಆಫ್ ದ ವೆರೈಟಿ ಎಫ್ ಸಿ ಅಟ್ 5%. 2,9 degrees of freedom is 4.26. ಅಂದರೆ ಎಫ್ ಸಿ ವ್ಯಾಲ್ಯೂ ಫಾರ್ ಡಿಗ್ರೀಸ್ ಆಫ್ ಫ್ರೀಡಮ್ 2,9 ಈಸ್ 4.26 ಕೊಟ್ಟವ್ರೆ. ಏನು ಮಾಡಬೇಕು ಇಲ್ಲಿ ಒನ್ ವೇ ಅನ್ನೋವ ಅಂತ ಹೇಳಿದ್ದಾರೆ. ಯಾಕಂದರೆ ಇಲ್ಲಿ ಮೇನು ನೀವು ಕಂಪೇರ್ ಮಾಡಬೇಕಾಗಿರೋದು ಏನು ವೆರೈಟೀಸು. ಗೊತ್ತಾಗ್ತಿದೆಯಲ್ವ? ಎ ಬಿ ಸಿನ ಕಂಪೇರ್ ಮಾಡಬೇಕು. ಅದಕ್ಕೆ ಇಲ್ಲಿ ಒನ್ ವೇ ಅನ್ನುವ ಅವ್ರು ಕೊಟ್ಟಿಲ್ಲ ಅಂದರೂ ಒನ್ ವೇ ಅನ್ನುವ ನೀವು ಮಾಡಿ. ಗೊತ್ತಾಗ್ತಿದೆಯಲ್ವ? ಇಲ್ಲಿ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಲೆಟ್ H naught is equal to μ1 is equal to μ2 is equal to μ3 ಅಂತ ಬರ್ಕೊಳ್ಳೋಣ. ಗೊತ್ತಾಗ್ತಿದೆಯಲ್ವಾ? ಆಮೇಲೆ ಎ ಬಿ ಸಿ ಬರ್ಕೊಳ್ಳಿ. ಎ ಬಿ ಸಿ ಎ ಎಷ್ಟು 14, 16, 18, ಬಿ ಏನು 14, 13, 15, 22, ಸಿ ಏನು 18, 16, 19, 22. ಇದನ್ನ ಆ್ಯಡ್ ಮಾಡಿ ಬರ್ಕೊಳ್ಳೋಣ. ಗೊತ್ತಾಗ್ತಿದೆಯಲ್ವ? ಇಲ್ಲಿ ಸುಮ್ಮನೆ ಡಾಟ್ ಹಾಕ್ಬಿಡ್ತೀನಿ. ಗೊತ್ತಾಗ್ತಿದೆಯಲ್ವ? ಇಲ್ಲಿ 14 + 16 + 18 ಏನಾಗುತ್ತೆ? 14 + 16 + 18 48 ಬರುತ್ತೆ ಇದು. ಆಮೇಲೆ ಇದನ್ನ ಆ್ಯಡ್ ಮಾಡಿ 14, 13, 14 + 13 + 15 + 22 ಎಷ್ಟು 64 ಇದೆ. ನೆಕ್ಸ್ಟು ಇದು ಸಿದು 18 + 16 + 19 + 22 ಎಷ್ಟು 94. ಅರ್ಥ ಆಗ್ತಿದೆಯಲ್ವಾ? ಈ ಥರ ಸಮ್ ಮಾಡಿ ಬರ್ಕೋಬೋದು. ಅರ್ಥ ಆಯ್ತಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲೇ ಬರೆದ್ಬಿಡ್ತೀನಿ ನೋಡಿ. ನೋಡಿ ಇದ್ರ ಕೆಳಗಡೆ ನೀವು ಬರೀರಿ. ಗೊತ್ತಾಗ್ತಿದೆಯಲ್ವಾ? ನಾನು ಸೈಡಲ್ಲಿ ಬರೀತೀನಿ. ಇಲ್ಲೇನು ಮಾಡಬೇಕು? ಸ್ಕ್ವೇರ್ಸ್ ಆರ್ ಆ್ಯಸ್ ಫಾಲೋಸ್ ಅಂತ ಬರ್ಕೊಳ್ಳಿ. ಸ್ಕ್ವೇರ್ಸ್ ಆರ್ ಆ್ಯಸ್ ಫಾಲೋಸ್. ಒಂದೇ ಥರ ಇರಲಿ ಅಂತ ಎಲ್ಲ ಪ್ರಾಬ್ಲಮ್. ಇಲ್ಲಿ ವೆರೈಟಿ ಎ ಬಿ ಸಿ. ಇಲ್ಲಿ 14ಗೆ ಸ್ಕ್ವೇರ್ ಮಾಡಿದ್ರೆ ಎಷ್ಟು ಬರುತ್ತೆ? 14 ಸ್ಕ್ವೇರ್ ಅಂದರೆ 196. 16 ಸ್ಕ್ವೇರ್ ಅಂದರೆ 16, 18 ನೋಡ್ಕೊಳ್ಳೋಣ. 16 ಸ್ಕ್ವೇರ್ ಅಂದರೆ ಎಷ್ಟು? 256. 18 ಸ್ಕ್ವೇರ್ ಅಂದರೆ 324. 256, 324. ಅದೇ ಥರ 14 ಸ್ಕ್ವೇರ್ ಅಂದರೆ 196. 13 ಸ್ಕ್ವೇರ್ ಅಂದರೆ 169. 15 ಸ್ಕ್ವೇರ್ ಅಂದರೆ 225. 22 ಸ್ಕ್ವೇರ್ ಅಂದರೆ 484. ಆಮೇಲೆ ಇದು 18 ಸ್ಕ್ವೇರ್ ಅಂದರೆ ಎಷ್ಟು? 324. 16 ಸ್ಕ್ವೇರ್ ಅಂದರೆ 256. 19 ಸ್ಕ್ವೇರ್ ಒಂದು ಮಾಡ್ಕೊಳ್ಳೋಣ. ಎಷ್ಟು ಬರುತ್ತೆ? 361. ಮತ್ತು 19 ಸ್ಕ್ವೇರ್ 361. ಆಮೇಲೆ 484. ಇದ್ರದ್ದು ಸಮೇಷನ್ ಮಾಡ್ಬಿಡಿ. ಇನ್ನು ಸಮೇಷನ್ ಮಾಡಿದ್ರೆ 196 ನೋಡಿ. 196 + 256 + 324 776. ಆಮೇಲೆ
196 plus 169 plus 225 plus 484 ಎಷ್ಟು ಬರುತ್ತೆ 1074. ನೆಕ್ಸ್ಟ್ 324 plus 256 plus 361 plus 361 plus 484 1786. ನೋಡಿ ಇದಾದಮೇಲೆ ನೀವೇನು ಮಾಡಿ, ಇಷ್ಟಾದಮೇಲೆ ಈಗ ಮಾಮೂಲಿ ಫಸ್ಟು ನೀವೇನು ಮಾಡಿ, ವಿ ಹ್ಯಾವ್ ಇಲ್ಲೇ ಬರೆದ್ಬಿಡ್ತೀನಿ ನೋಡಿ. ಇಲ್ಲಿ N1 N2 N3 ಬರ್ಕೋಬೇಕು. N1 ಅಂದರೆ ಇಲ್ಲಿ ವೆರೈಟಿ ಎಲ್ಲಿ ಸ್ಯಾಂಪಲ್, ಈ ಸ್ಯಾಂಪಲಲ್ಲಿ ಎಷ್ಟಿದೆ 3 ಅಬ್ಸರ್ವೇಷನ್ ಇದೆ. N2 ಬಂದು ಎಷ್ಟಿದೆ 1 2 3 4 ಇದೆ. N3 5 ಇದೆ. 1 2 3 4 5. ಟೋಟಲ್ N ಎಷ್ಟಿದೆ ಅಂದರೆ ಟೋಟಲ್ ಆಫ್ 3 + 4 + 5 ಎಷ್ಟಾಗುತ್ತೆ 9 12 ಇದೆ N. ಮತ್ತು K ಅಂದರೆ ನಂಬರ್ ಆಫ್ ಸ್ಯಾಂಪಲ್ಸ್ ಎಷ್ಟು 3. ಇಷ್ಟು ಡೇಟಾ, ಬೇಸಿಕ್ ಡೇಟಾನ ಬರ್ಕೋಬೇಕು. ಆಮೇಲೆ ಬರೆದಾದ್ಮೇಲೆ ಏನು ಮಾಡಬೇಕು, ಫಸ್ಟು Tನ ಫೈಂಡ್ ಮಾಡಿ. T ಅಂದರೆ ಇದು T1 T2 T3 ಇದು 3 ಆ್ಯಡ್ ಮಾಡಿಬಿಡಿ. 48 + 64 + 94 ಎಷ್ಟು ಬರುತ್ತೆ ನೋಡಿ. 48 + 64 + 94 48 + 64 + 94 206 ಬರುತ್ತೆ. ಇದು ಟೋಟಲ್ 206. ನೆಕ್ಸ್ಟು ಟಿ ಆದಮೇಲೆ ಸಿ ಎಫ್ಗೆ ಫಾರ್ಮುಲಾ T² / N. T² ಅಂದರೆ 206² / N ಎಷ್ಟು 12. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ನೀವೇನು ಮಾಡಿ, TSSನ ಫೈಂಡ್ ಮಾಡಿ. TSS ಅಂದರೆ ಟೋಟಲ್ ಸಮ್ ಆಫ್ ಸ್ಕ್ವೇರು. ಇದಕ್ಕೆ ಫಾರ್ಮುಲಾ ಸಮೇಷನ್ ಆಫ್ I, ಇದು J. ಇಲ್ಲೂ I = 1 to K, ಇಲ್ಲಿ J = 1 to N. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ Xij². ಇಲ್ಲೇನು ಮಾಡಬೇಕು, ಎಲ್ಲದು ಅಬ್ಸರ್ವೇಷನ್ದು ಸಮೇಷನ್ಸ್ ತೊಗೊಂಡು, ಅಂದರೆ ಸ್ಕ್ವೇರ್ ಮಾಡಿ ಅದರದ್ದು ಸಮ್ ತೊಗೊಂಡು, ಪ್ರತಿಯೊಂದು ಸ್ಯಾಂಪಲ್ದು ಅಬ್ಸರ್ವೇಷನ್ಸ್ದು ಸ್ಕ್ವೇರ್ ಮಾಡಿ, ಅರ್ಥ ಆಗ್ತಿದೆಯಲ್ವಾ? ಸಮೇಷನ್ ತೊಗೊಂಡು ಆ ಸಮೇಷನ್ ಏನು ಬರುತ್ತೆ ಅದಕ್ಕೆ ಸಮ್ ಮಾಡಬೇಕು. ಜಾಸ್ತಿ ತಲೆಗೆಡ್ಸ್ಕೊಬೇಡಿ, ಇದನ್ನ ಸಮ್ ಮಾಡಿ. ಇದು ಫಾರ್ಮುಲಾ -CF. ಅಂದರೆ TSS ಏನಾಗುತ್ತೆ ಅಂದರೆ 776 + 1074 + 1786 - CF ಅಂದರೆ 206² / 12. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಇದನ್ನ ಕ್ಯಾಲ್ಸಿಲ್ ಮಾಡೋಣ. ಎಷ್ಟು ಬರುತ್ತೆ 776 + 1074 plus 1074 plus 1786 minus 206² / 12. ಆನ್ಸರ್ ಬಂದು 99.67. ಇದು TSS, ಟೋಟಲ್ ಸಮ್ ಆಫ್ ಸ್ಕ್ವೇರು 99.67. ನೆಕ್ಸ್ಟ್ ಏನು ಮಾಡಬೇಕು, TSS ಆದಮೇಲೆ SSBನ ಫೈಂಡ್ ಮಾಡಬೇಕು. ನೋಡಿ, SSBಗೆ ಫಾರ್ಮುಲಾ ಏನು, ಸಮೇಷನ್ ಆಫ್ Ti² / Ni - CF. ಫಸ್ಟ್ ನೋಡಿ, ಇಲ್ಲಿ Ti² ಅಂದರೆ T1² / N1. T1² ಎಷ್ಟು, T1 ಎಷ್ಟು, ಇದು T1 T2 T3. ಇಲ್ಲಿ 48 ಸ್ಕ್ವೇರ್ ಮಾಡಿ ಡಿವೈಡೆಡ್ ಬೈ N1 ಎಷ್ಟು 3 ಪ್ಲಸ್ 64ನ ಸ್ಕ್ವೇರ್ ಮಾಡಿ N1 ಎಷ್ಟು 4, N2 ಎಷ್ಟು 4. ಆಮೇಲೆ 94ನ ಸ್ಕ್ವೇರ್ ಮಾಡಿ N3 ಎಷ್ಟು 5 ಮೈನಸ್ CF ಎಷ್ಟು 206² / 12. ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಳ್ಳೋಣ, ಎಷ್ಟು ಬರುತ್ತೆ ನೋಡೋಣ.
ನೋಡಿ 48 ಸ್ಕ್ವೇರ್ ಬೈ 3 ಪ್ಲಸ್ 64 ಸ್ಕ್ವೇರ್ ಬೈ 4 ಪ್ಲಸ್ 94 ಸ್ಕ್ವೇರ್ ಬೈ 5 ಮೈನಸ್ 206 ಸ್ಕ್ವೇರ್ ಬೈ 12. ಎಷ್ಟು ಬಂತು ಆನ್ಸರ್? 343 ಬೈ 15 ಅಂದರೆ 22.87. ನೋಡಿ ಎಸ್ ಎಸ್ ಬಿ ಸಿಕ್ತು 22.87. ಈಗ ನೋಡಿ ನೆಕ್ಸ್ಟ್ ಏನು ಮಾಡಬೇಕು? ಎಸ್ ಎಸ್ ಬಿ ಆದಮೇಲೆ ಎಸ್ ಎಸ್ ಡಬ್ಲ್ಯೂನ ಫೈಂಡ್ ಮಾಡಬೇಕು. ಎಸ್ ಎಸ್ ಡಬ್ಲ್ಯೂ ಫಾರ್ಮುಲಾ ಏನಂದರೆ ಟಿ ಎಸ್ ಎಸ್ ಮೈನಸ್ ಎಸ್ ಎಸ್ ಬಿ. ಇಲ್ಲಿ ಟಿ ಎಸ್ ಎಸ್ ಅಂದ್ರೇನು? 99.67 ಮೈನಸ್ 22.87. ನೋಡಿ ಇದನ್ನ ಮಾಡಿ 99.67 ಮೈನಸ್ 22.87 ಎಷ್ಟು ಬರುತ್ತೆ? 76.8 ಬರುತ್ತೆ. ಎಸ್ ಎಸ್ ಡಬ್ಲ್ಯೂ ಬಂದು 76.8. ಈಗ ನೋಡಿ ಇಲ್ಲಿ ಎಸ್ ಎಸ್ ಡಬ್ಲ್ಯೂ ಆದಮೇಲೆ ನೀವೇನು ಮಾಡಬೇಕು? ಅನೋವಾ ಟೇಬಲ್ ಬರಿಬೇಕು. ಅನೋವಾ ಟೇಬಲ್ ಏನು ಬರೀತೀರಾ ಇಲ್ಲಿ? ಸೋರ್ಸ್ ಆಫ್ ವೇರಿಯೇಷನ್ಸ್. ಇಲ್ಲಿ ಏನು ಬರುತ್ತೆ? ಸಮ್ ಆಫ್ ಸ್ಕ್ವೇರ್ಸು, ಡಿಗ್ರೀಸ್ ಆಫ್ ಫ್ರೀಡಮು, ಮೀನ್ ಸ್ಕ್ವೇರ್ಸು, ಎಫ್ ರೇಷಿಯೋ. ಅರ್ಥ ಆಗ್ತಿದೆಯಲ್ವಾ? ಕೆಳಗಡೆ ಬಿಟ್ವೀನ್ ದ ಸ್ಯಾಂಪಲ್, ವಿತಿನ್ ದ ಸ್ಯಾಂಪಲ್. ಗೊತ್ತಾಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು? ನೆಕ್ಸ್ಟು ಬಿಟ್ವೀನ್ ದ ಸ್ಯಾಂಪಲ್ ಮತ್ತು ವಿತಿನ್ ದ ಸ್ಯಾಂಪಲ್ ಅಂತ ಬರ್ಕೋಬೇಕು. ಬಿಟ್ವೀನ್ ದ ಸ್ಯಾಂಪಲ್ಸ್ ವಿತಿನ್ ದ ಸ್ಯಾಂಪಲ್ಸ್. ಬಿಟ್ವೀನ್ ದ ಸ್ಯಾಂಪಲ್, ವಿತಿನ್ ದ ಸ್ಯಾಂಪಲ್ ಆದಮೇಲೆ ಟೋಟಲ್ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಸಮ್ ಆಫ್ ಸ್ಕ್ವೇರ್ಸ್ ಬಿಟ್ವೀನ್ ದ ಸ್ಯಾಂಪಲ್ಸ್ಗೆ ಎಸ್ ಎಸ್ ಬಿ. ಇಲ್ಲಿ ಫಸ್ಟು ಈ ಥರ ಕಾಲಮ್ ಹಾಕ್ಕೊಳ್ಳೋಣ. ಸಾರಿ, ನೋಡಿ ಇದು ಕಡಿಮೆ ಇದ್ರೂ ನಡೆಯುತ್ತೆ, ಇದೆಲ್ಲ ಜಾಸ್ತಿ ಇದೆ. ಅರ್ಥ ಆಗ್ತಿದೆಯಲ್ವಾ? ಈಗ ನೋಡಿ ಫಸ್ಟ್ ಏನು ಮಾಡಬೇಕು? ಎಸ್ ಎಸ್ ಬಿ ಬರೀಬೇಕು. ಇಲ್ಲಿ ಎಸ್ ಎಸ್ ಬಿ, ಇಲ್ಲಿ ಎಸ್ ಎಸ್ ಬಿ ವ್ಯಾಲ್ಯೂ ಎಷ್ಟು? 22.87. ಆಮೇಲೆ ಡಿಗ್ರೀಸ್ ಆಫ್ ಫ್ರೀಡಮ್ಗೆ ಕೆ ಮೈನಸ್ 1 ಫಾರ್ಮುಲಾ. ಇಲ್ಲಿ ಕೆ ಮೈನಸ್ 1 ಅಂದರೆ ಎಷ್ಟು? 3 ಮೈನಸ್ 1 ಅಂದರೆ 2. ಇಲ್ಲಿ ಮೀನ್ ಸ್ಕ್ವೇರ್ ಎಮ್ ಎಸ್ ಬಿಗೆ ಫಾರ್ಮುಲಾ ಬಂದು ಎಸ್ ಎಸ್ ಬಿ ಡಿವೈಡ್ ಬೈ ಕೆ ಮೈನಸ್ 1 ಅಂದರೆ 22.87/2. ಇದು ಮೀನ್ ಸ್ಕ್ವೇರ್ನ ಫೈಂಡ್ ಮಾಡೋದು. ಇಲ್ಲಿ 22.87/2 ಏನು ಬರುತ್ತೆ? 11.435 ಬರುತ್ತೆ. 11.435 ಚೆಕ್ ಮಾಡಿ. ಈಗ ನೋಡಿ ಎಸ್ ಎಸ್ ಬಿ ಆದಮೇಲೆ ಎಸ್ ಎಸ್ ಡಬ್ಲ್ಯೂ ಎಷ್ಟು? 76.8. ಇದಕ್ಕೆ ಫಾರ್ಮುಲಾ ಎನ್ ಮೈನಸ್ ಕೆ. ಇಲ್ಲಿ ಎನ್ ಮೈನಸ್ ಕೆ ಅಂದರೆ ಎನ್ ಎಷ್ಟು? ಕ್ಯಾಪಿಟಲ್ ಎನ್ 12 ಮೈನಸ್ 3 ಅಂದರೆ 9. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನಿಮಗೆ ಎಮ್ ಎಸ್ ಡಬ್ಲ್ಯೂ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಎಸ್ ಎಸ್ ಡಬ್ಲ್ಯೂ ಡಿವೈಡೆಡ್ ಬೈ ಡಿಗ್ರೀಸ್ ಆಫ್ ಫ್ರೀಡಮ್ ಅಂದರೆ ಎನ್ ಮೈನಸ್ ಕೆ. ಇಲ್ಲಿ 76.8
ಡಿವೈಡೆಡ್ ಬೈ 9 ನೋಡಿ ಎ ಸಿ 76.8 ಡಿವೈಡ್ ಬೈ 9 ಎಷ್ಟು ಬರುತ್ತೆ ಆನ್ಸರ್? 8.53. ನೋಡಿ 8.5. ಈಗ ಟೋಟಲ್ಗೆ ಇದು ಟಿ ಎಸ್ ಎಸ್ ಬರ್ದ್ಬಿಡಿ. ಇಲ್ಲಾಂದರೆ ಇದು ಆ್ಯಡ್ ಮಾಡಿ ಬರಿಬೋದು, ಬೇಕಿದ್ರೆ ಟಿ ಎಸ್ ಎಸ್ ಬರ್ಕೊಳ್ಳಿ. ಟಿ ಎಸ್ ಎಸ್ ಏನು 99.67. ಇಲ್ಲಿ n-1, ಇಲ್ಲಾಂದರೆ ಇದು ಆ್ಯಡ್ ಮಾಡಿ ಬರಿಬೋದು, ಇಲ್ಲಾಂದರೆ n-1 ಅಂದರೆ ಎಷ್ಟು? 12 - 1 ಎಷ್ಟು? 11. ಇದನ್ನ ಈ ಥರ ಸುಮ್ಮನೆ ಬ್ಲ್ಯಾಂಕ್ ಬಿಟ್ಬಿಡಿ. ಅರ್ಥ ಆಗ್ತಿದೆಯಲ್ವಾ? ಈಗ ಎಫ್ ರೇಷಿಯೋ ಅಂದರೆ ಎಫ್ ಈಸ್ ಈಕ್ವಲ್ ಟು ಎಮ್ ಎಸ್ ಬಿ ಡಿವೈಡೆಡ್ ಬೈ ಎಮ್ ಎಸ್ ಡಬ್ಲ್ಯೂ. ಇಲ್ಲಿ ಎಮ್ ಎಸ್ ಬಿ ಬಂದು 11.435 ಡಿವೈಡೆಡ್ ಬೈ 8.53. ಇದನ್ನ ಕ್ಯಾಲ್ಸಿಲಿ ಮಾಡಿದ್ರೆ 11.435 ಡಿವೈಡ್ ಬೈ 8.53 ಮಾಡಿದ್ರೆ ಆನ್ಸರ್ ಏನು ಬರುತ್ತೆ? 1.34. ಆನ್ಸರ್ ಏನು ಬರುತ್ತೆ? 1.34 ಬರುತ್ತೆ. ನೋಡಿ ಈ ಎಫ್ ರೇಷಿಯೋನ, ಎಫ್ ವ್ಯಾಲ್ಯೂನ ಯಾವುದಕ್ಕೆ ಕಂಪೇರ್ ಮಾಡಬೇಕು? ಇದಕ್ಕೆ. ಅವರೇ ಕೊಟ್ಟವ್ರೆ ಎಫ್ ಈಸ್ ಈಕ್ವಲ್ ಟು 1.34 ಈಸ್ ಲೆಸ್ ದ್ಯಾನ್ ದ ಗಿವನ್ ವ್ಯಾಲ್ಯೂ 4.26. ಗೊತ್ತಾಗ್ತಿದೆಯಲ್ವಾ? ದೇರ್ ಫೋರ್ ದ ಹೈಪಾಥಿಸಿಸ್ ಈಸ್ accepted ಅಂತ ಹೇಳ್ಬಿಡಿ. ದ hypothesis is accepted at 5% level of significance. Thus, we conclude that there is no significant difference between the means of the samples. There is no significant difference between the means ಅಂತ ಬರ್ತೀವಿ. ಇಷ್ಟು ಬರ್ತಾರೆ ಸಾಕು. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ ನೋಡಿ. ಈಗ ನೋಡಿ ಇಲ್ಲಿ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ವೆರೈಟಿ ಎ ಬಿ ಸಿ ಕೊಟ್ಟವ್ರೆ, ಮತ್ತು ಇಲ್ಲೇನು ಮಾಡಿದ್ದಾರೆ 12 ಪ್ಲಾಟ್ಸಲ್ಲಿ ವೀಟ್ನ ಗ್ರೋನ್ ಮಾಡಿದ್ದಾರೆ. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲಿ ಏನು ಮಾಡಬೇಕಂದ್ರೆ ಇದು ಆ್ಯಕ್ಚುಲಾಗಿ ಶೋನ್ ಇದೆಯೋ ಗ್ರೋನ್ ಇದೆಯೋ ಗೊತ್ತಿಲ್ಲ, ನಾನು ಗ್ರೋನ್ ಅಂತ ಬರ್ತಿದ್ದೀನಿ. ಗೊತ್ತಾಗ್ತಿದೆಯಲ್ವಾ? ಈಗ ಅಪ್ಲೈ ಒನ್ ವೇ ಅನ್ನುವ ಯೂಸಿಂಗ್ ಎ 0.5% ಸಿಗ್ನಿಫಿಕೆನ್ಸ್ ಲೆವೆಲ್. ಜ್ಞಾಪಕ ಇಟ್ಕೊಳ್ಳಿ, ಯಾವಾಗಲೂ 3 ವೆರೈಟಿ 2ಗಿಂತ ಜಾಸ್ತಿ ವೆರೈಟಿನ ನೀವು ಕಂಪೇರ್ ಮಾಡಬೇಕು ಅಂದರೆ ಏನು ಮಾಡಬೇಕು? ಅನೋವಾ ಯೂಸ್ ಮಾಡಬೇಕು. ಇಲ್ಲಿ ಒನ್ ವೇ ಅನೋವಾ ಯಾಕೆ ಅಂದರೆ ಇಲ್ಲಿ ವೆರೈಟೀಸ್ ಬಂದು ಎ ಬಿ ಸಿ ಮಾತ್ರ, ಕಂಪ್ಯಾರಿಸನ್ ಬಂದು ಎ ಬಿ ಸಿಗೆ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಅದಕ್ಕೋಸ್ಕರ ನಾವು ಒನ್ ವೇ ಅನೋವಾ ಯೂಸ್ ಮಾಡ್ತೀವಿ. ಇದರಲ್ಲಿ ಏನಿಲ್ಲ, ಸಿಂಪಲ್ಲು ಎ ಬಿ ಸಿ ಬರ್ಕೊಳ್ಳಿ, ಸ್ಕ್ವೇರ್ಸ್ ಆರ್ ಆ್ಯಸ್ ಫಾಲೋಸ್ ಬರ್ಕೊಳ್ಳಿ. ಇದ್ರದ್ದು ಸಮ್ ಇದು T1 T2 T3 ಅಂದ್ಕೊಳ್ಳಿ. ಇದನ್ನ ಯಾವುದಕ್ಕೆ ತೊಗೊಳ್ಳಿ ಅಂದರೆ XIJ² ತೊಗೊಳ್ಳಿ. ಬಾಕಿದೆಲ್ಲ ಟಿ ಅಂದರೆ ಇದು 3 ಆ್ಯಡ್ ಮಾಡೋದು, ಸಿ ಎಫ್ ಅಂದರೆ ಮಾಮೂಲು, ಟಿ ಎಸ್ ಎಸ್ ಅಂದರೆ ಇದನ್ನ ಆ್ಯಡ್ ಮಾಡೋದು, ಮೈನಸ್ ಸಿ ಎಫ್ ಅಂದರೆ ಇದು, ಎಸ್ ಎಸ್ ಬಿ ಅಂದರೆ ಟಿ ಐ. ಇದನ್ನ ಆ್ಯಡ್ ಮಾಡಿರೋದನ್ನ ಸ್ಕ್ವೇರ್ ತೊಗೋಬೇಕು. ಇಲ್ಲಿ ಸ್ಕ್ವೇರ್ ಬೈ N1 ಅಂದರೆ 3, 64² ಬೈ N2 ಅಂದರೆ 4, 94² ಬೈ N3 ಅಂದರೆ 5, ಆ ಥರ. ಆಮೇಲೆ ಸಿ ಎಫ್ ಅಂದರೆ ಮಾಮೂಲು, ಎಸ್ ಎಸ್ ಬಿನ ಫೈಂಡ್ ಮಾಡಬೇಕು. ಎಸ್ ಎಸ್ ಡಬ್ಲ್ಯೂ ಅಂದರೆ ಟಿ ಎಸ್ ಎಸ್ ಮೈನಸ್ ಎಸ್ ಎಸ್ ಬಿ ಮಾಡಿ ಆನ್ಸರ್ ಬಂದ್ಬಿಡುತ್ತೆ. ಆಮೇಲೆ ಟೇಬಲ್ ನೀಟಾಗಿ ಬರೆದ್ಬಿಡಿ, ಅಷ್ಟೇ ಆನ್ಸರ್. ಥ್ಯಾಂಕ್ ಯು.